सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि आधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै ब्रह्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् विंशतितमे अक्षरध्यधिकरणे विंशतितमे अक्षरध्यधिकरणे तदुपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः त्रयस्त्रिंशं सूत्रम् पादादितः त्रयस्त्रिंशं सूत्रम् अस्मिन् अक्षराध्यधिकरणे उपनिबद्धम् एकमात्रं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं त्रयस्त्रिंशं सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे शंकर भगवत् पूज्यपादानां
ಪ್ರಶಸ್ತಿಶ್ಲೋಕಮೇಕಂ ದ್ವಿವಾರಂ ಪಠಾಮಃ. ಈಗ ಈ ಒಂದು ಪ್ರಶಸ್ತಿ ಶ್ಲೋಕ ನಮ್ಮ ಇವರು ಯಾರು ಬಾಬು ಅವರು, ಅರವಿಂದ್ ಬಾಬು ಅವರು ನೆನ್ನೆನೋ ಮೊನ್ನೆನೋ ಒಂದು ಯಾವುದೋ ಒಂದು ಪಿಕ್ಚರ್ ಕಳಿಸ್ಕೊಟ್ಟಿದ್ರು. ಅದರಲ್ಲಿ ಇತ್ತು ಇದು ಯಾವುದೋ ಈ ಒಂದು ಪ್ರಶಸ್ತಿ ಶ್ಲೋಕ ಇದು. ಅದನ್ನ ನೋಡಿದೆ, ಚೆನ್ನಾಗಿತ್ತು. ಇದೇ ತರಹ ಶ್ಲೋಕ ಬೇಕಾದಷ್ಟು ಇದ್ದೇ ಮಾಡಿದೆ. ಅದು ಇದು ತುಂಬ ಒಂಥರ ಚೆನ್ನಾಗಿತ್ತು. ಒಳ್ಳೆಯ ಒಂದು ಉಪಮಾಲಂಕಾರದಿಂದ ಕೂಡಿ ತುಂಬ ಚೆನ್ನಾಗಿದೆ. ನೋಡೋಣ ಇದು. ಓಂ ದ್ವೈತಧ್ವಾಂತ ನಿವಾರಣೈಕತರಣಿ ದ್ವೈತಾಟವೀ ಹವ್ಯವಾಟ್ ದ್ವೈತವ್ಯಾಲಕುಲ ಪ್ರಮತ್ತ ಗರುಡೋ ದ್ವೈತೆ ಭಪಂಚಾನನಃ ದ್ವೈತೋತ್ತುಂಗಗಿರಿ ಪ್ರಭೇದನ ಪವಿಃ ದ್ವೈತಾಬ್ಧಿ ಕುಂಭೋದ್ಭವಃ ದ್ವೈತಾಘೌಘ ಘನ ಪ್ರಚಂಡ ಪವನ ಶ್ರೀಶಂಕರ ಪಾತು ನಃ. ಒಳ್ಳೆಯ ಉಪಮಾನಗಳಿಂದ ಕೂಡಿದ ಪ್ರಶಸ್ತಿ ಶ್ಲೋಕ. ಓಂ ದ್ವೈತಧ್ವಾಂತ ನಿವಾರಣೈಕತರಣಿ ದ್ವೈತಾಟವೀ ಹವ್ಯವಾಟ್ ದ್ವೈತವ್ಯಾಲಕುಲ ಪ್ರಮತ್ತ ಗರುಡೋ ದ್ವೈತೆ ಭಪಂಚಾನನಃ ದ್ವೈತೋತ್ತುಂಗಗಿರಿ ಪ್ರಭೇದನ ಪವಿಃ ದ್ವೈತಾಬ್ಧಿ ಕುಂಭೋದ್ಭವಃ ದ್ವೈತಾಘೌಘ ಘನ ಪ್ರಚಂಡ ಪವನ ಶ್ರೀಶಂಕರ ಪಾತು ನಃ ದ್ವೈತಾಘೌಘ ಘನ ಪ್ರಚಂಡ ಪವನ ಶ್ರೀಶಂಕರ ಪಾತು ನಃ. ದ್ವೈತಧ್ವಾಂತ ನಿವಾರಣೈಕ ತರಣಿ ಅಂದ್ರೇನು? ದ್ವೈತವೆಂಬ ಧ್ವಾಂತ, ಕತ್ತಲೆ, ತಪಸ್ಸು, ಅಜ್ಞಾನ. ಈ ದ್ವೈತವೆಂಬ ಅಜ್ಞಾನ, ಇಲ್ಲಿ ನಾವು ದ್ವೈತ ಅಂದ ತಕ್ಷಣನೇ ಏನಾಗ್ಬಿಡುತ್ತೆ ಅಂದರೆ, ಈಗ ದ್ವೈತ ಒಂದು ಸಿದ್ಧಾಂತ ಇದೆಯಲ್ಲ, ಈ ಒಂದು ಮಧ್ವಾಚಾರ್ಯರು ಸಿದ್ಧಪಡಿಸಿದ್ದಂತ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಒಂದು ತಪ್ಪು ಅರ್ಥನ ಮಾಡ್ಕೊಂಡ್ಬಿಡ್ತಾರೆ ಪ್ರತಿಯೊಬ್ಬರು ಕೂಡ. ಏನ್ರಿ ಎಲ್ಲ ನೋಡಿ ಈ ಥರ ನಮ್ಮ ದೂಷಣೆ ಮಾಡ್ತಾ ಇದ್ದಾರೆ, ಹಾಗೆ ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ದ್ವೈತ ಅಂದ್ರೆ ಏನು ಗೊತ್ತೇನು? ದ್ವೈತ ಅಂದ್ರೆ ಏನು? ದ್ವಂದ್ವ ಅಂತ ಅಷ್ಟೇ. ದ್ವಂದ್ವ ಅಂದ್ರೆ ಏನು? ದ್ವಂದ್ವ ಅಂತಂದ್ರೆ ಈ ಒಂದು ಈ ಸುಖ ದುಃಖ, ಲಾಭ ನಷ್ಟ, ಶೋಕ ಮೋಹ, ಜನ್ಮ ಮರಣ, ಇವು ಈ ಒಂದು ದ್ವೈತ ಇದೆಯಲ್ಲ, ಇದಕ್ಕೆ ಇದು ದ್ವೈತ ಇಲ್ಲಿ ಕರೆದಿರ್ತಕ್ಕಂಥದ್ದು. ಇದು ಯಾವುದೋ ಸಿದ್ಧಾಂತ ಅಲ್ಲ ಇದು. ಈ ಒಂದು ದ್ವೈತ ಇದಕ್ಕೆಲ್ಲ ಏನಂದ್ರು? ಒಂದು ಹೆಸರು ಸಂಸಾರ, ಅಷ್ಟೇ ತಾನೆ. ಹೀಗೆ ದ್ವೈತ ಅಂದ್ರೆ ಇಲ್ಲಿ ಸಂಸಾರ ಅಂತಂತ. ಸಂಸಾರ ಅಂದ್ರೆ ಏನು? ಪುನರಪಿ ಜನನಂ ಪುನರಪಿ ಮರಣ. ಇದೇನಿದು? ಇದು ಕತ್ತಲೆಯ ಸಮ ಅಜ್ಞಾನದಿಂದ ಕೂಡಿ ಇಷ್ಟೆಲ್ಲ ಅದರ್ಥವಾಗ್ತಾ ಇದೆ ಅಂತ ಹೇಳಿ, ಇಂತಹ ದ್ವೈತ ಧ್ವಾಂತ, ಈ ದ್ವೈತವೆಂಬ ಅಜ್ಞಾನದ ಕಗ್ಗತ್ತಲನ್ನ ನಿವಾರಣೈಕ ತರಣಿ, ನಿವಾರಣೆ ಮಾಡತಕ್ಕಂತಹ ಏಕೈಕ ಸೂರ್ಯ. ತರಣಿ ಅಂದ್ರೆ ಸೂರ್ಯ, ತರಣಿ ಸೂರ್ಯ, ಏಕೈಕ ಸೂರ್ಯ ಅಂದ್ರೆ ಸಂಸಾರವೆಂಬ ಕಗ್ಗತ್ತಲು, ಈ ಅಜ್ಞಾನ, ಇದನ್ನ ನಿವಾರಣೆ ಮಾಡುವಂತಹ ಏಕೈಕ ಸೂರ್ಯ. ಇಂತಹ ಸೂರ್ಯನು ಮತ್ತೆ ಇನ್ನೊಂದು ದ್ವೈತಾಟವೀ ಹವ್ಯವಾಟ. ದ್ವೈತಾಟವೀ ಪುನಃ ಅದೇ ಆ ಸಂಸಾರ. ಅಟವೀ ಅಂದ್ರೆ ಮಹಾರಣ್ಯ, ಗೊಂಡಾರಣ್ಯ. ಸಂಸಾರವೆಂಬ ಗೊಂಡಾರಣ್ಯಕ್ಕೆ ಹವ್ಯವಾಟ್. ಹವ್ಯವಾಟ್ ಅಂದ್ರೆ ಏನು? ಹವ್ಯವಾಹನ. ಕನ್ನಡದ ಹವ್ಯವಾಹನ ಅಂದ್ರೆ ಯಾರು? ಅಗ್ನಿ. ಈ ಹವ್ಯವಾಟ್ ಅಂತಕ್ಕಂಥದ್ದು ಹವ್ಯವಾಹ ಶಬ್ದ. ಹವ್ಯವಾಟ್, ಹವ್ಯವಾಹೌ, ಹವ್ಯವಾಹ. ಇದು ಹವ್ಯವಾಟ್ ಅಂದ್ರೆ ಅಗ್ನಿ. ಈ ದ್ವೈತ ಅಂದ್ರೆ ಸಂಸಾರವೆಂಬ ಗೊಂಡಾರಣ್ಯ, ಘೋರಾರಣ್ಯ, ಇದಕ್ಕೆ ಹವ್ಯವಾಟ್.
ಅಂದರೆ ಕಾಡ್ಗಿಚ್ಚಿನಂತಿರ್ತಕ್ಕಂತಹ ಧ್ವಂಸ ಮಾಡಿಬಿಡ್ತಾನೆ ಒಂದೇ ಸರಿ. ಕಾಡ್ಗಿಚ್ಚು ಎಂಥ ಗೊಂಡಾರಣ್ಯ ಆದ್ರೂ ಕಾಡ್ಗಿಚ್ಚು ಹತ್ಕೊಂಡ್ಬಿಟ್ರೆ ಧ್ವಂಸವಾಗಿಬಿಡುತ್ತೆ. ಇಂತಹ ಹವ್ಯವಾಟ್ ಕಾಳ್ಗಿಚ್ಚಿನಂತಿರುವವನು. ಮತ್ತೆ ಇದು ಒಂದನೇ ಪಾದ. ಇನ್ನೊಂದು ದ್ವೈತ ವ್ಯಾಲ ಕುಲ ಪ್ರಮತ್ತ ಗರುಡ. ದ್ವೈತ ಅಂದ್ರೆ ಇದು ಸಂಸಾರದ ಸಂಸಾರ. ಎಷ್ಟು ಸಂಸಾರವೆಂಬ ವ್ಯಾಲಕುಲ ಅಂತಂದ್ರೆ ವಿಷದಿಂದ ಕೂಡಿರತಕ್ಕಂತಹ ಸರ್ಪ. ಆ ಸರ್ಪ ಕುಲ ವ್ಯಾಲ ಅಂದ್ರೆ ಸರ್ಪ ಅಂತ ಅರ್ಥ. ಸರ್ಪ ಕುಲವನ್ನೇ, ಸರ್ಪದ ಬುಡ, ಅದರ ಕುಲವನ್ನೇ ಪ್ರಮತ್ತ ನಾಶ ಮಾಡಿಬಿಡತಕ್ಕಂತಹ ಗರುಡನಂತಿರುವವನು. ಸರ್ಪಕ್ಕೆ ಗರುಡ, ಅಜ್ಞಾನವೆಂಬ ಕತ್ತಲೆಗೆ ಸೂರ್ಯ, ಅಜ್ಞಾನವೆಂಬ ಗೊಂಡಾರಣ್ಯಕ್ಕೆ ಕಾಡ್ಗಿಚ್ಚು. ನೋಡಿ, ಹೋಲಿಸಿರ್ತಕ್ಕಂಥ ಹಾಗಿದೆ. ದ್ವೈತ ವ್ಯಾಲ ಕುಲ ಪ್ರಮತ್ತ ಗರುಡೋ. ಮತ್ತೆ ದ್ವೈತೇಭ ಪಂಚಾನನಃ. ಇನ್ನು ಈ ದ್ವೈತ ಸಂಸಾರವೆಂಬ ಮದ್ದಾನೆ. ಇದು ಅಂದ್ರೆ ಮದ್ದಾನೆ. ದ್ವೈತ ಸಂಸಾರವೆಂಬ ಈ ಮದ್ದಾನೆ ಇದೆಯಲ್ಲ, ಇದಕ್ಕೆ ಪಂಚಾನನಃ. ಪಂಚಾನನ ಅಂದ್ರೆ ಸಿಂಹೋ ಮೃಗೇಂದ್ರ ಪಂಚಾಸ್ಯ ಪಂಚಾನನ ಎಲ್ಲ ಒಂದೇ. ಸಿಂಹ. ಈ ದ್ವೈತವೆಂಬ ಸಂಸಾರವೆಂಬ ಈ ಒಂದು ಮದ್ದಾನೆಗೆ ಸಿಂಹದಂತಿರುವವನು. ಒಂದು ಅರ್ಧ ಆಯ್ತು ಇವಾಗ. ಮತ್ತು ದ್ವೈತೋತ್ತುಂಗ ಗಿರಿ ಪ್ರಭೇದನ ಪವಿಹಿ. ದ್ವೈತೋತ್ತುಂಗಗಿರಿ. ಈ ದ್ವೈತ ಅಂತಕ್ಕಂಥದ್ದು ಮಹಾ ಅತ್ಯಂತ ಘನಘೋರವಾಗಿ ಕೂಡಿರ್ತಕ್ಕಂತಹ ಅತ್ಯಂತ ಉತ್ತುಂಗ ಎತ್ತರವಾಗಿರತಕ್ಕಂಥ ಪರ್ವತ ಇದು. ಸಂಸಾರವೆಂಬ ಅತ್ಯಂತ ಮಹತ್ತರವಾದ ಪರ್ವತಕ್ಕೆ ಅದನ್ನ ನಾಶ ಮಾಡತಕ್ಕಂತಹ ಪವಿ ಅಂದ್ರೇನು? ಪವಿ ಅಂದ್ರೆ ಇಂದ್ರನ ವಜ್ರಾಯುಧ. ಇಂದ್ರನ ವಜ್ರಾಯುಧ ಏನು? ಅದು ಈ ಒಂದು ಬೆಟ್ಟ ಪರ್ವತಗಳನ್ನ ಒಂದೇ ಏಟಿಗೆ ನಾಶ ಮಾಡಿಬಿಡತಕ್ಕಂಥದ್ದು. ಎಂಥ ಘನಘೋರ ಕಲ್ಲು ಬಂಡೆಗಳಿಂದ ಕೂಡಿರ್ತಕ್ಕಂಥ ಒಂದು ಕಲ್ಲು ಬಂಡೆನ, ಒಂದು ಬೆಟ್ಟದಲ್ಲಿ ಪರ್ವತದಲ್ಲಿ ಎಷ್ಟೋ ದೊಡ್ಡ ಕಲ್ಲು ಬಂಡೆ ಎಲ್ಲ ಒಂದೇ ನಿಮಿಷಕ್ಕೆ ನಾಶ ಮಾಡತಕ್ಕ ವಜ್ರಾಯುಧ ಇದು. ಚೂರು ಮಾಡಿಬಿಡುತ್ತೆ. ದ್ವೈತೋತ್ತುಂಗ ಗಿರಿ ಪ್ರಭೇದನ ಪವಿಹಿ. ದ್ವೈತವೆಂಬ ಅತ್ಯಂತ ಘನಘೋರವಾಗಿರತಕ್ಕಂಥ ಅತ್ಯಂತ ಎತ್ತರವಾಗಿರತಕ್ಕಂಥ ಯಾರ ಕೈಗೂ ನಿಲ್ಕೋದೇ ಇಲ್ಲ. ಇದು ಹೋಗತ್ತಪ್ಪ, ನಾಶ ಮಾಡ್ಬೋಣ, ಕತ್ತರಿಸ್ಬೋಣ, ಎಲ್ಲಿ ತಲೆ ಇದೆ ಅಲ್ಲಿ ಎಲ್ಲೋ ಇದೆ ಮೇಲ್ಗಡೆ, ಯಾರ ಕೈಗೂ ಸಿಕ್ಕೋದಿಲ್ಲ. ಅಷ್ಟೊಂದು ಎತ್ತರವಾಗಿರ್ತಕ್ಕಂಥ ಗಿರಿ ಪರ್ವತ. ಇದನ್ನ ಪ್ರಭೇದನ ಪವಿಹಿ. ಇದನ್ನ ಚೂರು ಮಾಡಿಬಿಡುವಂತಹ ವಜ್ರಾಯುಧದಂತಿರುವವನು. ಮತ್ತೆ ದ್ವೈತಾಬ್ಧಿ ಕುಂಭೋದ್ಭವ. ದ್ವೈತಾಬ್ಧಿ ಅಂದ್ರೇನು? ಈ ಸಂಸಾರವೆಂಬ ಮಹಾಸಮುದ್ರ. ಈ ಮಹಾಸಮುದ್ರಕ್ಕೆ ಕುಂಭೋದ್ಭವ. ಕುಂಭೋದ್ಭವ ಅಂದ್ರೆ ಯಾರು? ಅಗಸ್ತ್ಯ. ಅವರು ಕುಂಭ ಸಂಭವ ಅಂತ ಅಗಸ್ತ್ಯರ ಹೆಸರು. ಅವರು ನಮ್ಮಂತೆ ಈ ಸ್ತ್ರೀ ಯೋನಿಯಿಂದ ಹುಟ್ಟಿಲ್ಲ. ಕುಂಭೋದ್ಭವ ಅಂತ ಅದೇನೋ ಕಥೆ ಎಲ್ಲ ಪುರಾಣ ಇದೆಯಲ್ಲ, ಆ ಕುಂಭೋದ್ಭವ ಅಂದ್ರೆ ಅಗಸ್ತ್ಯ ಏನು ಮಾಡಿದ್ರು? ಅಗಸ್ತ್ಯ ಮಹರ್ಷಿಗಳು ಒಂದೇ ಸರಿ ಮಹಾಸಮುದ್ರ ಆಪೋಷಣ ತಗೊಬಿಟ್ರು ಅಷ್ಟೇ, ಒಂದೇ ಸರಿ. ಯಾರು? ಅಗಸ್ತ್ಯ ಮಹಾಮುನಿಗಳು. ಹೀಗೆ ದ್ವೈತಾಬ್ಧಿ ಕುಂಭೋದ್ಭವ. ದ್ವೈತವೆಂಬ ಮಹಾಸಮುದ್ರಕ್ಕೆ ಅಗಸ್ತ್ಯ ಮುನಿಯಂತಿರುವವನು. ಮತ್ತೆ ದ್ವೈತಾಘೌಘ ಘನ ಪ್ರಚಂಡ ಪವನ. ದ್ವೈತ ಅಘೌಘ, ಓಘ. ದ್ವೈತವೆಂಬ ಸಂಸಾರವೆಂಬ ಯಾವುದು? ಅಘ ಅಂದ್ರೆ ಪಾಪದ ಮುದ್ದೆ. ಇದು ಓಘ ಏನು? ಒಂದ ಎರಡ ಪಾಪದ ಮುದ್ದೆಗಳು. ಪಾಪ ಅಂದ್ರೆ ಪುಣ್ಯನೂ ಇಲ್ಲಿ ಅಷ್ಟೇ. ದ್ವೈತ ಅದಕ್ಕೆ ದ್ವೈತ. ಪಾಪ ಪುಣ್ಯಗಳ ಈ ದ್ವೈತ ಇದೆಯಲ್ಲ, ಅದು ಘನ, ಏನು ಗಟ್ಟಿ ಮುದ್ದೆ ಆಗಿಬಿಟ್ಟಿದೆ ಇದು ಅಂತಂದ್ರು. ನಾಶ ಮಾಡೋಕ್ಕೆ ಇದಕ್ಕೆ
ಇಂತಹ ಅಗವು ಪಾಪವೆಂಬ ಪಾಪದ ಒಂದು ಆ ಪ್ರವಾಹಕ್ಕೆ ಪ್ರಚಂಡ ಪವನ ಅಂದರೆ ಪ್ರಚಂಡವಾದ ಬಿರುಗಾಳಿ ಅಂತಿರತಕ್ಕಂತಹ ಬಿರುಗಾಳಿ ಬಂದ ಎಲ್ಲ ನಾಶ ಒಂದೇ ಸರಿ. ಪ್ರಚಂಡ ಪವನ ಬಿರುಗಾಳಿ ಅಂತಿರತಕ್ಕಂತಹವನು ಆದ ಶ್ರೀಶಂಕರ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯನು ನಮ್ಮನ್ನು ಪಾತು ಕಾಪಾಡಲಿ ಅಂತಕ್ಕಂಥದ್ದು ಒಂದು ಪ್ರಶಸ್ತಿ ಶ್ಲೋಕ ನೋಡಿ. ಉಪಮಾನಗಳು ತುಂಬಾ ಚೆನ್ನಾಗಿದೆ. ಒಂದೊಂದು ಪಾದದಲ್ಲಿ ಎರಡೆರಡು ಉಪಮಾನಗಳು, ಕೊನೆ ಪಾದದಲ್ಲಿ ಒಂದು, ಇನ್ನೊಂದು ಶ್ರೀಶಂಕರ ಪಾತುನ ಮುಕ್ತಾಯವಾಗಿರ್ತಕ್ಕಂಥ. ಅಂದರೆ 2, 3, 6, 1, 7 ಉಪಮೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನೊಂದ್ಸರಿ ಹೇಳ್ಕೊಳ್ಳೋಣ, ಈಗ ಅರ್ಥವಾಯ್ತಲ್ಲ. ಓಂ ದ್ವೈತಧ್ವಾಂತ ನಿವಾರಣೈಕ ತರಣಿ ದ್ವೈತಾಟವೀ ಹವ್ಯವಾಟ ದ್ವೈತವ್ಯಾಲಕುಲ ಪ್ರಮತ್ತ ಗರುಡೋ ದ್ವೈತೆ ಭಪಂಚಾನನ ದ್ವೈತೋತ್ತುಂಗಗಿರಿ ಪ್ರಭೇದನ ಪವಿಃ ದ್ವೈತಾಬ್ಧಿ ಕುಂಭೋದ್ಭವ ದ್ವೈತಾಘೌಘಘನ ಪ್ರಚಂಡ ಪವನ ಶ್ರೀಶಂಕರ ಪಾತು ನಃ. ದ್ವೈತಾಘೌಘಘನ ಪ್ರಚಂಡ ಪವನ ಶ್ರೀಶಂಕರ ಪಾತು ನಃ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ಏಕಸೂತ್ರಾತ್ಮಕಂ 20 ಅಕ್ಷರಧ್ಯಧಿಕರಣಂ. ಓಂ ಅಕ್ಷರಧಿಯಾಂತ್ವವರೋಧ ಸಾಮಾನ್ಯ ತದ್ಭಾವಾಭ್ಯಾಮೌಪಸದವತ್ತದುಕ್ತಂ. ಓಂ ಅಕ್ಷರಧಿಯಾಂತ್ವವರೋಧ ಸಾಮಾನ್ಯ ತದ್ಭಾವಾಭ್ಯಾಮೌಪಸದವತ್ತದುಕ್ತಂ. ಎಲ್ಲ ಗಂಭೀರವಾಗಿರ್ತಕ್ಕಂಥ ಸೂತ್ರಗಳು, ಪಾರಾಯಣ ಮಾಡೋದಕ್ಕೆ ಸೊಗಸಾಗಿರೋದಕ್ಕೆ. ಇದರ ಒಂದು ಪೂರ್ವ ಪಕ್ಷವನ್ನು ನಾವು ನೋಡಿದ್ವಿ. ಅನ್ವಯ ಹೇಗಾಗುತ್ತೆ ಅನ್ವಯ ಮಾತ್ರ ನೋಡೋಣ. ತೂ ಆದರೆ ಅಕ್ಷರಧಿಯಾಂ ಅಕ್ಷರ ವಿಷಯಕ ಪ್ರತ್ಯಯಾನಾಂ ಇತ್ಯರ್ಥ. ಅಕ್ಷರಧಿಯಾಂ ಅಂತ ಹೇಳಿತ್ತಲ್ಲ ಹೋದ. ಅಕ್ಷರಧಿಯಾಂ ಅಕ್ಷರ ವಿಷಯಕ ಪ್ರತ್ಯಯಾನಾಂ. ಅದಕ್ಷರ ಅಂದ್ರೆ ಪರಬ್ರಹ್ಮ, ಪರಬ್ರಹ್ಮದ ವಿಷಯದಲ್ಲಿರ್ತಕ್ಕಂಥ ಎಲ್ಲ ಪ್ರತ್ಯಯಗಳನ್ನು, ಅಂದರೆ ಎಲ್ಲ ಅಂದ್ರೆ ಎಲ್ಲೆಲ್ಲಿ ಹೇಳಿದ್ದಾರೆ ಎಲ್ಲ ಕಡೆ ಇರತಕ್ಕಂಥ ಅದಕ್ಕೆ ಸಂಬಂಧಪಟ್ಟ ಪ್ರತ್ಯಯಗಳನ್ನ ಅವರೋಧ ಉಪಸಂಹಾರ ಕರ್ತವ್ಯ. ಅಕ್ಷರಧಿಯಾಂತ್ ಅವರೋಧ ಅಕ್ಷರ ವಿಷಯಕ ಪ್ರತ್ಯಯಾನಾಂ ಅವರೋಧ ಉಪಸಂಹಾರ ಕರ್ತವ್ಯ. ಕುತಃ ಯಾತಕ್ಕೆ, ಯಾವ ಕಾರಣದಿಂದ ಅಂದ್ರೆ ಸಾಮಾನ್ಯ ತದ್ಭಾವಾಭ್ಯಾಂ. ಸಾಮಾನ್ಯಾಚ್ಚ ತದ್ಭಾವಾಚ್ಚ ಸಾಮಾನ್ಯ ತದ್ಭಾವಾಭ್ಯಾಂ. ಸಾಮಾನ್ಯ ಮತ್ತು ತದ್ಭಾವ ಎರಡೂ ಕೂಡ ಇರುವುದರಿಂದ ಕಾರಣ ಅದು ಹೇತು. ಇದಕ್ಕೆ ಏನ್ ಸಾವಿ ಗೊತ್ತಾಗಿಲ್ಲ. ಹೇಗೆ ಇದರ ಉದಾಹರಣೆ ಕೊಡಿ, ಒಂದು ದೃಷ್ಟಾಂತ ಅಂತಂದ್ರೆ ಯಥಾ ಔಪಸದವತ್. ಪೂರ್ವಮೀಮಾಂಸಾ ಸೂತ್ರ ಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ ಔಪಸದಂತೆ ಏನ್ ಮಾಡಬೇಕು, ಅತ್ರಾಪಿ ಅಭಿಸಂಧಿ ಕರ್ತವ್ಯ. ನೋಡಿ, ಅಲ್ಲೂ ಇದೇ ತರಹ ಸಂದರ್ಭ ಬಂದಿತ್ತು, ಆದ್ರೆ ಅಲ್ಲಿ ಬೇರೆಯ ಪ್ರಕರಣ. ಈ ಸಂದರ್ಭ ಇದೇನೆ ಬಂದಿತ್ತು, ಅಲ್ಲಿ ಏನ್ ತೀರ್ಮಾನ ಮಾಡಿದ್ದಾರೆ ಅದೇ ರೀತಿ ಇಲ್ಲೂ ಕೂಡ ನಾವು ಅದನ್ನೇ ಅನುಸರಿಸಿ ತಿಳಿಯಬೇಕು. ಇದನ್ನು ಎಲ್ಲಿ ಹೇಳಿದ್ದಾರೆ? ತತ್ ಉಕ್ತಂ ತದುಕ್ತಂ ಪೂರ್ವತಂತ್ರೇ ಉಕ್ತಂ. ಕುತ್ರೋಕ್ತಂ? ಪೂರ್ವತಂತ್ರೇ ಉಕ್ತಂ. ಪೂರ್ವಮೀಮಾಂಸಾ ಶಾಸ್ತ್ರೇ ಉಕ್ತಂ. ಪೂರ್ವಕಾಂಡೇ ಉಕ್ತಂ. ಇದು ಅದನ್ನ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಾಯ್ತಲ್ಲ.
ಓಂ ಅಕ್ಷರಧಿಯಾಂತವರೋಧ ಸಾಮಾನ್ಯ ತದ್ಭಾವಾಭ್ಯಾಮೌಪಸದವತ್ತದುಕ್ತಂ. ಈಗ ಸೂತ್ರಕ್ಕೆ ನಮಗೆ ಅರ್ಥವಾಯಿತು. ಇದಕ್ಕೆ ಸ್ವಲ್ಪ ಒಂದು ಅನುವಾದ ಮಾಡ್ಕೊಳ್ಳೋಣ. ಇದು ಏನು ಅಂದರೆ, ಅಕ್ಷರಧಿಯಾಂ ಅಕ್ಷರ ವಿಷಯಕ ಪ್ರತ್ಯಯಾನಾಂ, ಅಕ್ಷರ ವಿಷಯಗಳಲ್ಲಿ ಅಂದರೆ ಬ್ರಹ್ಮದ ವಿಷಯದಲ್ಲಿ ಯಾವ ಯಾವ ಪ್ರತ್ಯಯಗಳು ಇದೆಯೋ ಅದನ್ನೆಲ್ಲವನ್ನು ನಾವು ಈ ಕಡೆಯಲ್ಲಿಯೂ ಇಲ್ಲಿಯೂ ಕೂಡ ಉಪಸಂಹಾರ ಮಾಡಿಕೊಳ್ಳಬೇಕು. ಬೇರೆ ಕಡೆ ಇದ್ರೂ ಕೂಡ ಇದನ್ನು ಹೇಗೆ ಸಮನ್ವಯ ಮಾಡಿ ಪ್ರತಿ ಒಂದು ಕಡೆ ಹೇಳ್ಬಿಟ್ಟು ಬಿಟ್ಕೊಳ್ಳೋದಲ್ಲ, ಉದ್ದಕ್ಕೂ ಬೇಕಾದಷ್ಟು ಉದಾಹರಣೆ ತಗೊಂಡಿದ್ದಾರೆ. ಒಂದು ಉದಾಹರಣೆ ಹೇಳಿದ್ರೆ ಪೂರ್ವಪಕ್ಷ ಸ್ವಾಮಿ ನೋಡಿ ಅಲ್ಲಿ ಹಾಗೆ ಹೇಳಿದೆ, ನಿಮ್ ಹೇಗೆ ನೋಡಪ್ಪ ಅದನ್ನೂ ತಗೋ. ಇನ್ನೊಬ್ಬ ಹೇಳ್ತಾರೆ ಸ್ವಾಮಿ ಇನ್ನೊಂದು ತಂತ್ರದಲ್ಲಿ ಹೀಗೆ ಹೇಳಿದೆ, ಸರಿ ಅದನ್ನು ತಗೋ, ಸಮನ್ವಯ ಮಾಡ್ತೇವೆ ನಾವು ಅಂತ ಹೇಳಿ ಸರ್ವಜ್ಞರಾದ ಶಂಕರ ಎಲ್ಲದಕ್ಕೂ ಸಮನ್ವಯ ಮಾಡಿ ತಿಳಿಸ್ಕೊಡ್ತಾ ಇದ್ದಾರೆ. ತಾವು ಹಿಂದೆ ಹೇಳಿದ್ದರಲ್ಲ, ಏನು ಸಮನ್ವಯ ಸೂತ್ರದಲ್ಲಿ ತತ್ವ ಸಮನ್ವಯ ಅಲ್ಲಿ ಎಲ್ಲ ವೇದಾಂತ ವಾಕ್ಯಗಳು ಕೂಡ ಬ್ರಹ್ಮದಲ್ಲೇ ಸಮನ್ವಿತವಾಗುತ್ತವೆ ಅಂತಂತ ಅದನ್ನ ಸಿದ್ಧಾಂತವ ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ. ಇವಾಗ ಯಥಾ ಚಾಯಮರ್ಥ ಸರ್ವೇಷಾಂ ವಾಕ್ಯಾನಾಂ ತಥಾ ವಯಂ ಅಸ್ಯಾಂ ಶಾರೀರಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ ಅಂತ ಏನು ಪ್ರತಿಜ್ಞೆ ಮಾಡಿದ್ರು ಅದಕ್ಕೆ ತಕ್ಕಂತೆ ಈಗ ಅದರ ತೋರಿಸ್ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಏನು ಪ್ರಕರಣಗಳಲ್ಲೂ ಕೂಡ. ಈಗ ಇಲ್ಲಿ ಏನು ಅಂತಂದ್ರೆ ಪೂರ್ವಪಕ್ಷಿ ಇಲ್ಲಿ ಹೇಳ್ತಕ್ಕಂಥದ್ದಿಲ್ಲ, ಯಾಕೆ ಸ್ವಾಮಿ ಮಾಡ್ಕೊಳ್ಬೇಕು? ಆ ಸಂದರ್ಭ ಏನು ಬರುತ್ತೆ ನೋಡಿ. ಅಕ್ಷರ ವಿಷಯಕ್ಕೆ ಬ್ರಹ್ಮದ ವಿಷಯಕ್ಕೆ ಕೆಲವು ಪ್ರತಿಷೇಧ ವಾಕ್ಯಗಳನ್ನ ಒಂದು ಕಡೆ ಹೇಳಿದ್ದಾರೆ. ಈ ಅಕ್ಷರ ವಿಷಯವನ್ನು ಅಕ್ಷರ ಅದು ಬ್ರಹ್ಮವನ್ನು ತಿಳಿಸಿಕೊಡುವುದಕ್ಕೆ ವಿಧಾನ, ದಾರಿ, ಮಾರ್ಗ ಅಂತಿದೆಯಲ್ಲ, ಅದು ಯಾವ ಮಾರ್ಗ ಅದು ಅಂದ್ರೆ ಅದನ್ನು ಹಿಂದೆ ಹೇಳಿದ್ರು. ಅದು ನೇತಿ ಮಾರ್ಗ, ಅದು ಒಂದೇ ಮಾರ್ಗ, ಇನ್ಯಾವುದೂ ಇಲ್ಲ. ಯಾಕೆ ಹೀಗೆ ಅಂತ ಬೆಟ್ಟ ಮಾಡಿ ತೋರಿಸೋಕೆ ಆಗೋದೇ ಇಲ್ಲ. ಇದಲ್ಲ ಅಂತ ಅಲ್ಲುಗಳಿತಾ ಹೋಗೋದಷ್ಟೆ. ಹೀಗೆ ನೇತಿ ಎಂಬ ಮಾರ್ಗದಿಂದಲೇ ಅಕ್ಷರ ತತ್ವವನ್ನು ತಿಳಿಸಿಕೊಡಬೇಕು. ಆಯ್ತು, ಇದು ಒಂದು ಸಾಮಾನ್ಯವಾದ ಒಂದು ನಿಯಮ. ಇದು ಆಯ್ತು. ಈಗ ಏನ್ ಮಾಡಿದ್ದಾರೆ, ಹೀಗೆ ತಿಳಿಸಿಕೊಡುವಾಗ ಒಂದೊಂದು ಕಡೆ ಸಾಮಾನ್ಯವಾಗಿ ಏನು ಹೇಳಿದ್ದಾರೆ, ಅಸ್ಥೂಲಂ ಅನಣು ಅಶಬ್ದಮ ಸ್ಪರ್ಶಮ ರೂಪಂ ವ್ಯಯಂ ಯತ್ತ ತದ್ರೆ ಸಮಗ್ರಾಶ್ಯಂ. ಹೀಗೆ ಕೆಲವು ಸಮಾನವಾಗಿರತಕ್ಕಂತಹ ನಿಷೇಧಗಳನ್ನ, ಅದಲ್ಲ ಅಂತಕ್ಕಂತಹದ್ದು ಸಮಾನವಾಗಿರತಕ್ಕಂತಹ ನಿಷೇಧಗಳನ್ನ ಎಲ್ಲ ಕಡೆಯೂ ಹೇಳಿದ್ದಾರೆ, ಎಲ್ಲ ಉಪನಿಷತ್ತರು ಹೇಳಿದ್ದಾರೆ. ಆದರೆ ಕೆಲವೊಂದು ಉಪನಿಷತ್ತುಗಳಲ್ಲಿ ಏನು ಹೇಳಿದ್ದಾರೆ, ಕೆಲವು ವಿಶೇಷ ಪ್ರತಿಷೇಧಗಳನ್ನು ಹೇಳ್ಬಿಟ್ಟಿದ್ದಾರೆ. ಯಾವುದೋ ವಿಶೇಷ ಪ್ರತಿಷೇಧ, ಅದನ್ನ ಬೇರೆ ಕಡೆ ಹೇಳಿಲ್ಲ, ಅದು ಪ್ರತಿಷೇಧವೇ. ಅಲ್ಲೂ ಕೂಡ ಇದಲ್ಲ ಅಂತ ಹೇಳಿರ್ತಕ್ಕಂಥದ್ದು ಅಲ್ಲೂನುವೆ. ಆದರೆ ಬೇರೆ ಕಡೆ ಹೇಳಿರ್ತಕ್ಕಂಥ ಈ ಒಂದು ಸಾಮಾನ್ಯವಾದ ಎಲ್ಲ ಇದೆಯಲ್ಲ, ಯಾವುದು ಕರಣವೂ ಅಲ್ಲ, ಇಂದ್ರಿಯವೂ ಅಲ್ಲ, ಕರಣವೂ ಅಲ್ಲ, ಯಾವುದೂ ಅಲ್ಲ, ಇದು ಅಲ್ಲ, ಅಲ್ಲ ಅಂತ ಹೇಳಿದಾರಲ್ಲ, ಅದಲ್ದೇನೆ ಈ ಕರ್ಣ ಇಂಥ ಹೇಳಿದ್ದ ವಿಶೇಷವಾಗಿ ಕೆಲವೊಂದನ್ನು ನಿರಾಕರಣೆ ಮಾಡಿದ್ದಾರೆ. ಇದೂ ಅಲ್ಲ ಅಂತಂತ. ಈಗ ಆ ವಿಶೇಷವಾಗಿ ನಿರಾಕರಣೆ ಮಾಡಿ ಹೇಳಿದ್ದಾರಲ್ಲ ಕೆಲವೊಂದು ಕಡೆ, ಅದನ್ನ ಇಲ್ಲಿ ಅಕ್ಷರಕ್ಕೆ ನಾವು ಸೇರಿಸ್ಕೊಳ್ಬೇಕೇ ಬೇಡವೇ? ಸೇರಿಸ್ಕೊಳ್ಬೇಕು ಸ್ವಾಮಿ. ನೋಡಪ್ಪ, ನೇತಿ ಅಂತಕ್ಕಂಥದ್ದು ಸಮಾನವಾಗಿ ಹೇಳಿರ್ತಕ್ಕಂಥದ್ದು, ಹೌದು ತಾನೆ? ಅದಲ್ಲ ಅಂತ ಹೇಳಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಒಂದು ವಿಶೇಷ ಹೇಳಿದ್ದಾರೆ. ಇಲ್ಲಿ ಹೇಳಿದ್ದು ಅದು ಅದಲ್ಲ ಅಂತ ಅನ್ನೋದು ಬಿಟ್ಬಿಟ್ಟು ಅಲ್ಲಿ ಯಾವುದೋ ವಿಶೇಷವನ್ನು ಕೂಡ ಅದಲ್ಲ ಅಂತ ಹೇಳಿದ್ದಾರೆ. ಆ ವಿಶೇಷವನ್ನು ಅದಲ್ಲ ಅಂತ ಹೇಳುವ ಸಾಮಾನ್ಯವಾಗಿರೋದ್ರಿಂದ, ನಿಷೇಧ ರೂಪದಿಂದಲೇ ತಿಳಿಸಿಕೊಡಬೇಕಾಗಿರುವುದರಿಂದ ಅದನ್ನು ಇಲ್ಲಿ ತಗೋಬೇಕು ಅಂತಕ್ಕಂಥದ್ದು ಇಲ್ಲಿಯ ಒಂದು ಈ ಸೂತ್ರದ ಒಂದು ಅರ್ಥ.
ಹೌದೇ? ಅಲ್ಲಿ ಆ ವಿಶೇಷ ಅದು ಪೂರ್ಣವಾಗಿ ಬೇರೆ ಯಾವುದೇ ಆಗಲಿ ಅಕ್ಷರಕ್ಕೆ ಸಂಬಂಧಪಟ್ಟಿದ್ದರೆ ಅದು ನಿಷೇಧವಾಗಿ ಅಕ್ಷರವನ್ನು ಹೇಳಿದ್ದಿದ್ದರೆ ಪ್ರತಿಷೇಧ ರೂಪದಿಂದ ತೆಗೆದುಕೊಳ್ಬೇಕಷ್ಟೆ. ಯಾಕೆಂದ್ರೆ ಅಕ್ಷರ ಹೇಳ್ಕೊಳ್ಬೇಕು, ಬೇರೆ ಇನ್ನೇನು ದಾರಿ ಇಲ್ಲ ಹೇಳುವುದಕ್ಕೆ. ಆಗ ತೆಗೆದುಕೊಳ್ಬೇಕು ಅಂತ. ಹೇಗೆ ಏನಾದ್ರು ದೃಷ್ಟಾಂತ ಇದೆ ಸ್ವಾಮಿ ಇಲ್ಲಿ? ಈ ಥರ ಬೇರೆ ಕಡೆ ಹೇಳಿದ್ರು ಕೂಡ ವಿಶೇಷ ಪ್ರತಿಷೇಧವನ್ನ ಅದನ್ನು ತಗೋಬೇಕು ಇದೆ. ಎಲ್ಲಿ ನೋಡಪ್ಪ, ಔಪಸದವತ್ ಅಂದ್ರೆ ಔಪಸದಂತೆ ಅಂತ ಹೇಳಿ ನಿದರ್ಶನವನ್ನು ಕೊಡ್ತಾರೆ. ಈಗ ಆ ಇದರ ಪೂರ್ವ ಪಕ್ಷ ಇದೆಯಲ್ಲ, ಈ ಮತ್ತೆ ಕೆಲವು ಸಿದ್ಧಾಂತ, ಪೂರ್ವ ಪಕ್ಷ ಸಿದ್ಧಾಂತ ಎರಡೂ ಆಗಿತ್ತು. ತಗೊಳ್ಬಾರದು ಅಂತ ಹೇಳ್ದ, ವಿಶೇಷವನ್ನು ತಗೊಳ್ಬೇಕು ಅಂತ ಹೇಳಿದ್ರು. ಯಾಕೆ? ಅಕ್ಷರಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಮತ್ತು ಅಕ್ಷರವನ್ನು ತಿಳಿಸಿಕೊಡುವುದಕ್ಕೆ ಬೇರೆ ಯಾವ ಮಾರ್ಗವೂ ಇಲ್ಲದಿರುವುದರಿಂದ ಎಲ್ಲೇ ಆಗಲಿ, ಇಲ್ಲಾಗಲಿ ಅಲ್ಲಾಗಲಿ ಮತ್ತೊಂದು ಕಡೆ ಎಲ್ಲೇ ಆಗಲಿ ಅಕ್ಷರವನ್ನ ಹೇಳುವುದಕ್ಕೆ ಹೊರಟಿರುವ ಪ್ರಕರಣದಲ್ಲಿ ಈ ಸಾಮಾನ್ಯವಾಗಿ ಹೇಳಿರ್ತಕ್ಕಂಥ ನಿಷೇಧ ಪ್ರತಿಷೇಧಗಳನ್ನು ಬಿಟ್ಟು ಹೊಸದಾಗಿ ಯಾವುದಾದರೂ ಪ್ರತಿಷೇಧಗಳನ್ನು ಹೇಳಿದ್ದರೂ ಕೂಡ ಅದನ್ನು ತಗೊಳ್ಳಿ. ಯಾಕೆ? ಪ್ರತಿಷೇಧದಿಂದ ಮಾತ್ರ ತಿಳಿಸ್ಕೊಳ್ಬೇಕಾಗಿದೆ ಅದರಿಂದ ಅಂತ ಸಿದ್ಧಾಂತ ಮಾಡೋದು. ಹೇಗೆ ಅಂದ್ರೆ ಔಪಸದವತ್, ಉಪಸದದ ಇಲ್ಲಿ ಔಪಸದ ಅಂತ ಒಂದು ನಿದರ್ಶನವನ್ನು ಹೇಳಿದ್ದಾರೆ. ಈಗ ಈ ಔಪಸದವತ್ ಅಂತ ಹೇಳಿ ಎಲ್ಲಿ ಏನು ಎತ್ತ ಅವೆಲ್ಲ ಬರುತ್ತೆ. ಇದಕ್ಕೆ ಸ್ವಲ್ಪ ಸ್ವಲ್ಪ ಅಂದ್ರೆ ನೋಡಿ, ಇದು ಪೂರ್ವಮೀಮಾಂಸಾ ಶಾಸ್ತ್ರವನ್ನ ಚೆನ್ನಾಗಿ ಅಧ್ಯಯನ ಮಾಡಿರ್ಬೇಕು. ಆಗ ಇವೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲದೆ ಇದ್ರೆ ನಮಗೆ ಕೇವಲ 4 ಸೂತ್ರಗಳು ಸಾಕು. ಎಲ್ಲಿ ಆ 4 ಅಧಿಕರಣ 4 ಇದೆಯಲ್ಲ, ಯಾವುದು ಅಥಾಥೋ ಬ್ರಹ್ಮ ಜಿಜ್ಞಾಸ ಜನ್ಮಾದೇಶೇತ ಶಾಸ್ತ್ರೋನಿತ್ವ ತತ್ವ ಸಮನ್ವಯಾತ, ಸಾಕಷ್ಟು. ಅಷ್ಟು ಸಾಕೊಟ್ಟು ಎಲ್ಲ ಸಿದ್ಧಾಂತ ತಿಳಿದು ಬಿಡುತ್ತೆ. ಇದನ್ನೆಲ್ಲ ಯಾಕೆ ಬೇಕು ಅಂದರೆ, ಒಂದು ಶಾಸ್ತ್ರವನ್ನ ನಾವು ಅಧ್ಯಯನ ಮಾಡ್ತಾ ಇರುವಾಗ, ಇವಾಗ ನಾವು ಹೊರಟಿರೋದೇನು? ಬ್ರಹ್ಮಸೂತ್ರ ಭಾಷ್ಯವನ್ನು ಅಧ್ಯಯನ ಮಾಡೋದು ಹೊರಟಿರೋದು, ಹೌದು ತಾನೆ? ಹಾಗಾಗಿ ಇದರಲ್ಲಿ ಎಲ್ಲವನ್ನೂ ಕೂಡ ಇಲ್ಲಿ ಏನು ಬರುತ್ತೆ ಅದರೆಲ್ಲರ ಪರಿಚಯ ನಮಗೆ ಇದ್ದೇ ಇರಬೇಕು. ಇಲ್ಲದೆ ಇದ್ರೆ ಅರ್ಥವಾಗೋದಿಲ್ಲ, ಅದು ಪೂರ್ಣವಾಗಿ ಹೇಳಿದಾಗ ಆಗೋದಿಲ್ಲ. ಮತ್ತೆ ಸಿದ್ಧಾಂತ ನಮ್ಮ ಮನಸ್ಸಿನಲ್ಲಿ ನಿಲ್ಲುವುದೂ ಇಲ್ಲ. ನಿಲ್ಲಬೇಕಾದ್ರೆ ಹೀಗೆಲ್ಲ ಈ ಒಂದು ಸ್ಥೂಣಾನಿ ಖನನ ನ್ಯಾಯ ಅಂತಾರಲ್ಲ, ಹಾಗೆ ಅರದು ಕುಟ್ಟಿ ದೃಢ ಮಾಡಿಕೊಳ್ಬೇಕು. ಎಲ್ಲ ವಿಧದಿಂದಲೂ ಕೂಡ ಅದನ್ನು ದೃಢ ಮಾಡಿಕೊಳ್ಬೇಕು. ಅದನ್ನು ನೋಡೋಣ. ಇದು ಏನು ಔಪಸದವತ್ತು, ಇದಕ್ಕೆ ಪೂರ್ವಮೀಮಾಂಸಾ ಶಾಸ್ತ್ರದ ಒಂದು ಪರಿಚಯ ಚೆನ್ನಾಗಿರಬೇಕು, ಅದರಲ್ಲೂ ಅಧ್ಯಯನ ಮಾಡಿರಬೇಕು. ಅದು ನಮಗೆ ಈಗ ಅದೆಲ್ಲ ಪ್ರಕೃತ ಅಂತಲ್ಲ, ಆಗದೆ ಇರೋ ಕೆಲಸ ಅವೆಲ್ಲ. ಈ ನಮ್ಮ ವಯಸ್ಸಿನಲ್ಲಿ ಇವೆಲ್ಲ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಸ್ವಲ್ಪ ಪರಿಚಯ ಮಾಡಿಕೊಂಡು ಮುಂದೆ ಹೋಗೋಣ. ನೋಡೋಣ 383ನೇ ಭಾಗ. ಯಾವುದರಂತೆ? ಇದರಂತೆ. ಯಾವುದರಂತೆ? ಔಪಸದವತ್ ಇತಿ ನಿದರ್ಶನಂ. ಔಪಸದವತ್ ಎಂಬುದು ಇದಕ್ಕೆ ಉದಾಹರಣೆಯಾಗಿ ಬಂದಿದೆ. ಔಪಸದವತ್ತು ಅಂತ ಇದರಲ್ಲಿ ಹೇಳಿದ್ದಲ್ಲ ಸೂತ್ರದಲ್ಲಿ, ಅಕ್ಷರಧಿಯಾಂತವರೋಧ ಸಾಮಾನ್ಯ ತದ್ಭಾವಾಭ್ಯಾಂ ಔಪಸದವತ್ ಅಂದ್ರೆ ಔಪಸದಂತೆ ಅಂತ. ಇದು ಅಂತೆ ಅಂದ್ರೇನು? ಅದು ದೃಷ್ಟಾಂತ, ಅದರಂತೆ ಅಂತ. ಏನದು ಔಪಸದಂತೆ ಅಂದ್ರೆ? ಔಪಸದಲ್ಲಿ ಏನು ಹೇಳಿದ್ದಾರೆ ಯಾರಿಗೆ ಗೊತ್ತು? ಅದಕ್ಕೆ ಮೀಮಾಂಸಾ ಪರಿಚಯ ಬೇಕು, ನಮಗಿಲ್ಲ. ಸ್ವಲ್ಪ ಇಲ್ಲಿ ಸೂತ್ರ ಈ ಭಾಷ್ಯಕಾರ ಹೇಳ್ಬಿಟ್ಟಿದ್ದಾರೆ, ಸುಮ್ಮನೆ ಒಂದೈದು ಹೇಳ್ಬಿಟ್ಟಿದ್ದಾರೆ. ಮತ್ತೆ ನಾವು ಮೀಮಾಂಸಾ ಶಾಸ್ತ್ರ ಏನು ಅಷ್ಟು ಸೂತ್ರಗಳು, ಜೈಮಿನಿಗಳು ಸೂತ್ರಗಳು, ಶಬರಸ್ವಾಮಿಗಳ ಭಾಷ್ಯ, ಮತ್ತೆ ಭಟ್ಟಪಾದರ ವಾರ್ತಿಕಗಳು ಎಲ್ಲ ಅಧ್ಯಯನ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಆದ್ದರಿಂದ ಈ ಏನು ಇದು ಔಪಸದ ಅಂದರೆ ಯಾವುದಿದು ಹೇಗೆ ತಿಳ್ಕೊಳ್ಬೇಕಾದ್ರೆ ಇದರಿಂದ ನಾವು ವ್ಯಾಖ್ಯಾನಗಳ ಒಂದು ಆಶ್ರಯವನ್ನೇ ಪಡಿಬೇಕು. ಅಲ್ಲಿ ಈ ಒಂದು ಸೂಕ್ಷ್ಮವಾಗಿ ಇದನ್ನೆಲ್ಲ ಹೇಳಿರ್ತಾರೆ. ಏನು ಇಂಥ ಭಾಗದಲ್ಲಿ ನೋಡಿ, ಇಂಥ ಕಡೆ ಬಂದಿದೆ, ಇಂಥ ಕಡೆ ಬಂದಿದೆ, ಇದು ಹೀಗೆ ದೃಷ್ಟಾಂತ ನೋಡಿ ಹೀಗೆ ಹೇಳಿದ್ದಾರೆ, ಎಲ್ಲ ಸರಿಯಾಗಿದೆ. ಇದಕ್ಕೋಸ್ಕರ
ವ್ಯಾಖ್ಯಾನದ ಅವಶ್ಯಕತೆ ಇದ್ದೇ ಇದೆ. ಅವೆಲ್ಲ ವ್ಯಾಖ್ಯಾನಗಳು ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಕಣ್ರಿ ಸ್ವಾಮಿಪಾದರು. ಯಾರನ್ನು ಓದ್ಬೇಡಿ ಹಾಳಾಗಿ ಹೋಗ್ಬಿಡ್ತೀರಿ. ಅವೆಲ್ಲ ಏನಂದ್ರೆ ಅದು ಹೇಳೋ ಇಲ್ಲಿ ಬಿಡಿ. ಆದ್ರೆ ಯಥಾ ಜಾಮದಜ್ಞೆ ಅಹೀನೆ ಪುರೋಡಾಶ ಅಹೀನೆ ಪುರೋಡಾಶಿನೀಷು ಉಪಸತ್ಸು ಚೋದಿತಾಸು ಪುರೋಡಾಶ ಪ್ರಧಾನ ಮಂತ್ರಾಣಾಂ ಅಗ್ನೇರ್ವೇಹೋತ್ರಂ ವೇರಧ್ವರಂ ಇತ್ಯೇವಮಾದೀನಾಂ ಉದ್ಗಾತ್ರ ವೇದೋತ್ಪನ್ನಾನಾಮಪಿ ಅಧ್ವರ್ಯುಭಿಃ ಅಭಿಸಂಬಂಧೋ ಭವತಿ. ಇದು ಭಾಷ್ಯ ಬರೆದ್ಬಿಟ್ರು. ಏನು ಅರ್ಥ ಆಯ್ತು? ಏನು ಅರ್ಥ. ಒಂದೇ ಒಂದು ಪದದ ಪರಿಚಯ ನಮಗಿಲ್ಲ. ಯಥಾ ಜಾಮದಜ್ಞೆ. ಜಾಮದಜ್ಞೆ ಅಂದ್ರೇನು? ಜಮದಗ್ನಿಗೆ ಸಂಬಂಧಪಟ್ಟ ಜಮದಗ್ನಿಗೆ ಸಂಬಂಧಪಟ್ಟ ಅಂದೇನು ಅಂತ ಗೊತ್ತಿಲ್ಲ. ಅಹೀನ ಅಂದ್ರೇನು ಗೊತ್ತಿಲ್ಲ. ಪುರೋಡಾಶ ಆದ್ರೆ ಗೊತ್ತಿಲ್ಲ. ಉಪಸತ್ತು ಅಂದ್ರೆ ಗೊತ್ತಿಲ್ಲ. ನೋಡಿ, ಹೌದಾನೆ? ಹೇಗೆ ಅರ್ಥ ಆಗುತ್ತೆ ನಮಗೆ? ಅರ್ಥವೇ ಆಗೋದಿಲ್ಲ. ಇದಕ್ಕೆ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಬೇಕಾದ ಅತ್ಯಂತ ಅವಶ್ಯಕ. ಏನು ಇದು ನೋಡೋಣ. ಈಗ ಜಾಮದಜ್ಞ ಅಂತಕ್ಕಂಥದ್ದು ಒಂದು ಯಾಗದ ಹೆಸರು. ಜಾಮದಜ್ಞ ಯಾಗ ಅಂತ ಇದೆ. ಅದು ಜಮದಗ್ನಿ ಪ್ರಣೀತವಾದದ್ದು ಅಂತ ಸಂಬಂಧಪಟ್ಟಿದ್ದು ನಮಗೆ ಪ್ರಣೀತವಾದ ಯಾಗ. ಈ ಯಾಗ ಹೇಗಿದೆ ಇದು ಅಂತಂದ್ರೆ ಇದು ಅಹೀನ. ಅಹೀನ ಅಂತಕ್ಕಂಥದ್ದು ಯಾಗ. ಯಾಗದ ಪ್ರಕಾರ ಏನು? ಇದು ಅಹೀನ. ಅಹೀನ ಅಂತಂದ್ರೆ ಏನು? ಹಿಂದೆ ಹೇಳಿರ್ತೇವೆ ನಾವು. ಅಹೀನ ಅಂದ್ರೆ ಏನು? ಯಾಗದಲ್ಲಿ, ಸೋಮಯಾಗದಲ್ಲಿ 3 ವಿಧ: ಐಕಾಹ, ಅಹೀನ ಮತ್ತೆ ಸತ್ರ ಅಂತಕ್ಕಂಥದ್ದು. ಎಲ್ಲ ಯಾಗನೇ. ಐಕಾಹ ಅಂತಂದ್ರೆ ಏನು? ಐಕಾಹ ಅಂತಂದ್ರೆ ಈ ಏಕಸ್ಮಿನ್ನೇವ ಅಹನಿ ಪರ್ಯವಸಾನಂ ಯಾಗ. ಪರ್ಯವಸಾನೋ ಯಾಗ ಅಥವಾ ಪರ್ಯವಸಾನಂ ಕರ್ಮ. ಒಂದು ದಿನದಲ್ಲಿ ಮುಗಿದೋಗತಕ್ಕಂಥ ಈ ಯಾಗಗಳು ಯಜ್ಞ ಇದೆಯಲ್ಲ, ಅವಕ್ಕೆಲ್ಲದಕ್ಕೂ ಕೂಡ ಐಕಾಹ ಅಂತ ಹೆಸರು. ಇನ್ನು ಅಹೀನ ಅಂತಂದ್ರೆ ಏನು? ಅಹೀನ ಅಂತಂದ್ರೆ ಇದು ಒಂದು ದಿನದಲ್ಲಿ ಮುಗಿಯೋದಿಲ್ಲ. 2ನೇ ದಿನದಿಂದ 2 ದಿನದಿಂದ 12 ದಿನಗಳವರೆಗೆ ನಡೆಯುತ್ತೆ ಇದು ಯಾಗ. ಇದಕ್ಕೆ 2 ದಿನದಿಂದ 12 ದಿನಗಳವರೆಗೆ, 3 ದಿನ ಆಗ್ಬೋದು, 4 ದಿನ, 5 ದಿನ, ಈ ಥರ ಬೇರೆ ಬೇರೆ ಯಾಗ ಬೇಕಾದಷ್ಟಿದೆ. ಪೂರ್ವಮೀಮಾಂಸಾ ಶಾಸ್ತ್ರ ಬೇಕಾದಷ್ಟು ಬರುತ್ತೆ. ಇಲ್ಲಿ ಇವೆಲ್ಲ ಇದೆ. ಇದಕ್ಕೆ 12 ದಿನಗಳ ವರೆಗೆ ನಡೆಯತಕ್ಕಂಥ ಯಾಗಕ್ಕೆ ಅಹೀನ ಅಂತ ಹೆಸರು. ಇದು ಸತ್ರ ಅಂದರೆ ಅದು 12 ದಿನಗಳ ಮುಂದಕ್ಕೆ ಎಷ್ಟು ದಿನ ಬೇಕಾದ್ರೂ ನಡೆಯುತ್ತೆ. ಯಾವುದೋ ಕೆಲವು ಯಾಗ ಇದೆಯಂತೆ, ಅದು ವರ್ಷಗಟ್ಟಲೆ ನಡೆಯುತ್ತಂಥದ್ದು. ಇರಲಿ, ಅವಕ್ಕೆ ಅಲ್ಲ. ಇಲ್ಲಿ ಅಹೀನ ಅಂದರೆ ಹೀಗೆ. ಇಂತಹ ಈ ಜಾಮದಗ್ನಿ ಅಂತಕ್ಕಂಥದ್ದು ಒಂದು ಅಹೀನ ಅಂದರೆ ಒಂದು 12 ದಿನದರ ಒಳಗೆ ಮಾಡತಕ್ಕಂಥ ಮುಗಿಯತಕ್ಕಂಥ ಒಂದು ಯಜ್ಞ ಇದು. ಇಂತಹ ಈ ಒಂದು ಜಾಮದಗ್ನಿ ಯಜ್ಞದಲ್ಲಿ ಪುರೋಡಾಶಿನೀಷು ಉಪಸತ್ಸು. ಇಲ್ಲಿ ಪುರೋಡಾಶ ಅಂತ ಕೊಡಬೇಕು. ಆ ಪುರೋಡಾಶ ಅಂತಂತಂದ್ರೆ ಆ ಒಂದು ಗೋಧಿಯ ಹಿಟ್ಟನ್ನ ಈ ಕಪಾಲ ಅಂತಂದ್ರೆ ಈ ನೋಡಿ ಎಲ್ಲ ನಿಯಮ 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 ಪೂರ್ವಮೀಮಾಂಸ ನಿಯಮಕ್ಕೆ ಒಳಪಟ್ಟೇ ಇರಬೇಕು ಸ್ವಾಮಿ. ಒಂದೇ ಒಂದು ಕೂದಳೆಯಷ್ಟು ಆಚೆ ಕಡೆ ಹೋಗಬಾರದು. ನೋಡಿ, ನಮ್ಮಲ್ಲಿ ನಿಯಮ ಇಲ್ಲ, ಬೇರೆಯವ್ರು ನೋಡ್ರಿ ಎಂಥ ಇಲ್ಲಿ ಇರೋ ಅಷ್ಟು ನಿಯಮ ಎಲ್ಲೂ ಇಲ್ಲ. ಒಂದು ಇಲ್ಲಿ ಪುರೋಡಾಶವನ್ನು ಕೊಡಬೇಕು. ಪುರೋಡಾಶದಲ್ಲಿ ಆ ಹಿಟ್ಟನ್ನ ಬೇಯಿಸಿ ಅದನ್ನ ಉಪಸತ್ತು ಸಮಿತ್ತು ಉಪಸತ್ತು ಅಂತ ಹಾಕ್ತಾರಲ್ಲ, ಆ ಅದರಲ್ಲಿ ಹಾಕಬೇಕು ಅಗ್ನಿ. ಹೀಗೆ ಮಾಡುವಾಗ ಈ ಪುರೋಡಾಶ ಅಂತ ಇದೆಯಲ್ಲ, ಅದನ್ನ ಎಷ್ಟು ಇದರಲ್ಲಿ ಹಾಕಬೇಕು ಅಂತಂದ್ರೆ ಅದ್ರಲ್ಲಿ ಬೇಕಾದಷ್ಟು ವಿಧಾನ ಇದೆ. ಅಷ್ಟಾಕಪಾಲ, ಏಕಾದಶ ಕಪಾಲ, ದ್ವಾದಶ ಕಪಾಲ, ಷೋಡಶ ಕಪಾಲ ಅಂತ. ಕಪಾಲ ಅಂದ್ರೆ ಅದನ್ನ ಮಡಕೆಯ ಒಂದು ಇದು, ಅದರಲ್ಲಿ ಬೇಯಿಸಿ ಅದರಲ್ಲಿ ಅದನ್ನು ಹಾಕ್ತಾರೆ. ಇದು ಈ ಒಂದು ಕ್ರಿಯೆ. ಅದು ಹೀಗೆ ಆ ಪುರೋಡಾಶವನ್ನು ಹಾಕುವಾಗ ಪುರೋಡಾಶ ಪ್ರಧಾನ ಮಂತ್ರಾಣ, ಪ್ರತಿಯೊಂದಕ್ಕೂ ಮಂತ್ರ. ನಮ್ಮದಲ್ಲಿ ಮಂತ್ರ ಇಲ್ಲದೆ ಕೆಲಸವೇ ಇಲ್ಲ. ಮಾತೆತ್ತಿದ್ರೆ ಮಂತ್ರ ಆಗ್ತದೆ. ನೀರು ತಗೊಂಬ ಮಂತ್ರ,
ಉದಾಹರಣೆಗೆ ನೋಡಿ, ನಾವು ಮನೆಯಲ್ಲಿ ಒಂದು ಹೋಮ ಮಾಡಬೇಕಾದ್ರೆ ಏನೋ ಪುರೋಹಿತರು ಬರ್ತಾರೆ. ಪುರೋಹಿತರು ಮಾಡ್ಬಿಟ್ಟು ಏನಪ್ಪ ನಿನ್ನ ಪಂಚಪಥ ನೀರಿರುತ್ತಲ್ಲ, ಆ ನೀರು ತಗೊಂಡು ನೋಡಿ ಹೀಗೆ ಇಡು, ಓಂ ಪ್ರಣಯ ಅಂತಾರೆ. ಯಾರು ಯಾರು ಬ್ರಹ್ಮ ಯಾವೊಬ್ಬರಿಗೂ ಗೊತ್ತಿಲ್ಲ ಏನಿದು. ಏನಿಲ್ಲ ಅದು. ಈ ಯಜ್ಞಕ್ಕೋಸ್ಕರ ನಾನು ಸ್ವಾಮಿ ನಾನು ನೀರನ್ನು ತರುತ್ತೇನೆ ಅಂತಾನೆ. ಏನು ಅವನು ನೀರು ತರ್ತೇನೆ ಅಂತಾರೆ. ಇವನೇನ್ ಮಾಡ್ತಾರೆ, ಬ್ರಹ್ಮ ಕೂತಿರ್ತಾನಲ್ಲ ಇಲ್ಲಿ, ಅವನು ಓ ತಗೊಂಬಪ್ಪ ಅಂತಾನೆ. ಅದಕ್ಕೊಂದು ಮಂತ್ರ. ಹೀಗೆ ಪ್ರತಿಯೊಂದಕ್ಕೂ ಈ ಮಂತ್ರ ಇದೆ. ಅಲ್ಲಿ ಮಂತ್ರ ಪೂರ್ವನಾಶ ಪ್ರಧಾನ ಮಂತ್ರ ಇರಬೇಕು. ಅಲ್ಲಿ ಅಗ್ನೇರ್ವೇಹೋತ್ರಂ ಅಗ್ನೇರಧ್ವನಂ ಅಂದ್ಬಿಟ್ಟು ಈ ಆ ಒಂದು ದೇವಗಣ ಮತ್ತೆ ಅಗ್ನಿ ಅಂತಕ್ಕಂಥದ್ದು ಅದಕ್ಕೆ ಎರಡು ಹಾಕುವಾಗ ಅದಕ್ಕೊಂದು ವಿಧಾನ. ಅದು ಅಲ್ಲಿ ಏನ್ ಮಾಡ್ತಾರೆ, ಈ ಅಗ್ನಿಯಾಧಾನ ಮಾಡುವಾಗ ಅದಕ್ಕೆ ಹಾಕುವ ಅಗ್ನಿಯಾಧಾನ ಮಾಡುವಾಗ ಅದು ಯಾರ ಕೆಲಸ? ಅದು 4 ಋತು ಇರ್ತಾರೆ. ಹೋತೃ, ಅಧ್ವರ್ಯು, ಉದ್ಗಾತೃ ಮತ್ತೆ ಬ್ರಹ್ಮ ಅಂತ ಇನ್ನೊಬ್ಬ. ಅವನು ಫಸ್ಟ್ ಹೋತೃ, ಅವನು ಬ್ರಹ್ಮ ಆಗೋದು. ಇನ್ನೊಬ್ಬ ಇದು ಯಾರ ಕರ್ಮ? ಆಯಾಯ ಕರ್ಮ ಅವರವರೇ ಮಾಡಬೇಕು, ಬೇರೆಯವ್ರು ಮಾಡೋ ಹಾಗಿಲ್ಲ. ಇದು ಈ ಅಗ್ನಿಯಾಧಾನಕ್ಕೆ ಈ ಮಂತ್ರ ಹೇಳಿ ಪುರೋಡಾಶ ಪ್ರದಾನ ಮಾಡ್ತಕ್ಕಂಥದ್ದು ಅಧ್ವರ್ಯುವಿನ ಕರ್ಮ. ಅಧ್ವರ್ಯು ಮಂತ್ರ ಹೇಳಬೇಕು. ಆದರೆ ಅಧ್ವರ್ಯು ಮಂತ್ರ ಹೇಳುವಾಗ ಈ ಏನು ಮಂತ್ರ ಹೇಳ್ತಾನ ಗೊತ್ತೇನು? ಅದರಲ್ಲಿ ಒಂದು ಇಲ್ಲಿ ಉದಾಹರಣೆಗೆ 3-4 ಮಂತ್ರ ಇಲ್ಲಿಲ್ಲ, ಅದು ಕೊಟ್ಟಿದ್ದಾರೆ. ಏನದು? ಈ ವಾರವಂತಿ ಮಂತ್ರ, ವಾಮದೇವ್ಯ ಮಂತ್ರ, ಮತ್ತೆ ಯಜ್ಞೀಯ ಮಂತ್ರ ಅಂತ ಈ ಮಂತ್ರಗಳನ್ನು ಹೇಳ್ತಾರೆ. ಈ ಮಂತ್ರಗಳು ಹೇಳ್ತಕ್ಕಂಥವನು ಯಾರು? ಇವನು ಅಧ್ವರ್ಯು. ಆ ಪುರೋಡ ಪ್ರದಾನ ಮಾಡ್ತಾನೆ, ಅಗ್ನಿಯಾಧಾನ ಮಾಡುವಾಗ ಹೇಳ್ತಕ್ಕಂಥ ಮಂತ್ರ ಇದು ಪುರಾಣ ಮಾಡ್ತಾನೆ, ಅಧ್ವರ್ಯು ಹೇಳ್ತಕ್ಕಂಥ. ಆದರೆ ಈ ಮಂತ್ರ ಎಲ್ಲಿ ಮಂತ್ರ ಇದು ಅಂತಂದ್ರೆ ಇದು ಸಾಮವೇದದ ಮಂತ್ರಗಳು. ಸಾಮವೇದದ ಮಂತ್ರನ ಇಲ್ಲಿ ಅಧ್ವರ್ಯು ಹೇಳ್ತಾರೆ. ಈಗ ಇದು ಸಾಮವೇದದ ಮಂತ್ರ ಹೇಳ್ತಕ್ಕಂಥವನು ಅಧ್ವರ್ಯು, ಯಜುರ್ವೇದಿಯವನು. ಸಾಮವೇದದ ಮಂತ್ರ ಹೇಳಬೇಕಾದ್ರೆ ಒಂದು ನಿಯಮ ಇದೆ. ಏನು? ಉಚ್ಚೈ ಸಾಮ್ನಾ ಅಂತ. ಸಾಮವೇದದ ಮಂತ್ರಗಳನ್ನ ಉಚ್ಚೈಹಿ ಉಚ್ಚ ಸ್ವರದಲ್ಲಿ ಹೇಳಬೇಕು. ಇಲ್ಲಿ ಬೇರೆ ಕಡೆ ಅಂತಲ್ಲ, ಇಲ್ಲಿ ಈ ಆದ್ರೆ ಏನಾಯ್ತು? ಸಾಮವೇದ ಮಂತ್ರ ಉಚ್ಚ ಸ್ವರದಲ್ಲಿ ಹೇಳಬೇಕು. ಈ ಸಾಮವೇದ ಮಂತ್ರ ಆಯಿತು. ಆದರೆ ಏನಾಗಿದೆ, ಇವನು ಅಧ್ವರ್ಯು ಇವನು. ಆದರೆ ಇನ್ನೊಂದು ನಿಯಮ ಇದೆ. ಏನಿದು ಅಂತಂದ್ರೆ ಉಪಾಂಶು ಯಜುಷಾ ಅಂತಕ್ಕಂಥ ಇನ್ನೊಂದು ನಿಯಮ. ಈ ಅಧ್ವರ್ಯು ಹೇಳ್ತಾನಲ್ಲ ಈ ಸಂದರ್ಭದಲ್ಲಿ ಮಂತ್ರ, ಅದು ಯಜುರ್ವೇದ ಮಂತ್ರದ ಇದ್ದರೆ ಅದು ಯಜುಸ್ಸಿನಿಂದ ಉಪಾಂಶವಾಗಿ ಹೇಳಬೇಕು. ಅಂದ್ರೆ ಏನು? ಗಟ್ಟಿಯಾಗಿ ಹೇಳಬಾರದು. ಉಚ್ಚ ಸ್ವರದಿಂದ. ಉಪಾಂಶ ಅಂದ್ರೆ ಏನು? ಇನ್ನೊಬ್ಬರಿಗೆ ನಾವು ಹೇಳೋದು ಇನ್ನೊಬ್ಬರಿಗೆ ಕೇಳಬಾರದು, ಆದರೆ ನಾವು ಅದನ್ನ ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಾ ಇರಬೇಕು. ಅಂದ್ರೆ ತುಟಿ ಮಲಗಾಡ್ತಾ ಇರುತ್ತೆ, ಪ್ರತಿಯೊಂದಕ್ಕೂ ಅದು ಶಬ್ದ ಮಾತ್ರ ಕೇಳ್ತಾ ಇರಲ್ಲ. ಇವರಿಗೆ ಗೊತ್ತಾಗ್ತಾ ಹೇಳಿದೆ ಉಪಾಂಶ ರೂಪದಿಂದ ಜ್ಞಾನ ಮಾಡಿ. ಹೀಗೆ ನಿಯಮ ಇದೆ. ಈಗ ಈ ಉಪಾಂಶು ಸ್ವರದಲ್ಲಿ ಹೇಳಬೇಕು. ಇವನು ನಿಯಮ ಏನಿದೆ? ಸಾಮವೇದ ಮಂತ್ರ ಉಚ್ಚ ಸ್ವರದಿಂದ ಹೇಳಬೇಕು ಅಂತ ಇದೆ. ಹಾಗಿದ್ದರೂ ಕೂಡ ಇಲ್ಲಿ ಏನಾಗಿದೆ, ಈ ಅಧ್ವರ್ಯು ಉಪಾಂಶ ಹೇಳಬೇಕು ಅವನು. ಆದರೂ ಕೂಡ ಅವನು ಹಾಗೆ ಹೇಳೋದಿಲ್ಲ. ಏನ್ ಮಾಡ್ತಾನೆ? ಈ ಒಂದು ಅಗ್ನಿ ಆಧಾನ ಮುಖ್ಯ ಆಗಿದೆ. ಇದು ಬೇರೆ ಏನ ಅಜ್ಞಾಧಾನ ಪ್ರವೇಶ ಕೊಡ್ಬೇಕಾ, ಅದು ಮುಖ್ಯ. ಆದ್ದರಿಂದ ಇವನೇನ್ ಮಾಡ್ತಾನೆ, ಈ ಯಜುರ್ವೇದವನ್ನು ಹೇಳ್ತಕ್ಕಂಥವನು ಈ ಉಪಾಂಶು ರೂಪ ಇದೆಯಲ್ಲ ಹಾಗೇ ಪಠಿಸ್ತಾನೆ. ಏನಂತ ಪಠಿಸೋದಿಲ್ಲ? ಸಾಮವೇದದ ನಿಯಮದಂತೆ ಉಚ್ಚ ಸ್ವರದಿಂದ ಪಠಿಸುವುದಿಲ್ಲ.
ಉಪಾಂಶವಾಗಿಯೇ ಪಠಿಸುತ್ತಾನೆ. ಇದಿಷ್ಟು ಏನಾಯಿತು, ಇದು ಏನು ಪೂರ್ವ ಪೀಠಿಗೆ. ಇಷ್ಟು ತಿಳ್ಕೊಳ್ಳೋಣ. ಇಷ್ಟು ತಿಳ್ಕೊಂಡು ಇದನ್ನು ಇಲ್ಲಿ ಹೇಗೆ ಅನ್ವಯಿಸ್ಕೊಳ್ತೀರಿ? ಇಲ್ಲಿ ಅಕ್ಷರ, ಇದು ಅಕ್ಷರ ತತ್ವ. ಅಕ್ಷರ ತತ್ವ ಎಲ್ಲೋ ಬೇರೆ ಕಡೆ ಹೇಳಿರತಕ್ಕಂಥ ವಿಶೇಷ ಪ್ರತಿಷೇಧವನ್ನು ಇಲ್ಲಿ ಸೇರಿಸ್ಕೋಬೇಕೋ ಬೇಡವೋ ಇಲ್ಲಿ ಅಂತ ಅನ್ನೋದನ್ನು ಹೇಗೆ ನೀವು ಮಾಡ್ತೀರಿ ಅಂದರೆ ಅದನ್ನು ಹೇಗೆ ಸಂಬಂಧಿಸ್ಕೊಳ್ಬೇಕು ಅಂತ ಅನ್ನೋದು, ಅದಕ್ಕೆ ಅದನ್ನು ಸ್ವಲ್ಪ ನಾವು ಮನಸ್ಸಿಗೆ ಹತ್ತು ಅಂತ ಕೇಳಬೇಕಲ್ಲ ನಾವು. ಅದಕ್ಕೋಸ್ಕರ ಅದನ್ನು ಮಾತ್ರ ನಾಳೆ ಚಿಂತನೆ ಮಾಡೋಣ. ಇಷ್ಟು ಕೂಡ ತಮ್ಮ ಒಂದು ಮನಸ್ಸಲ್ಲಿ ಇದ್ದುಬಿಟ್ಟಿದ್ದಿದ್ರೆ ಈ ನಾಳೆ ದಿವಸ ಇದನ್ನು ಹೇಗೆ ಅನ್ವಯಿಸ್ಕೋಬೇಕಿದಕ್ಕೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇದು ಅದನ್ನು ನಾಳೆ ಚಿಂತನೆ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ.